ಏನಾಗಿದೆ ಈ ಕಾಂಗ್ರೆಸ್ ಪಾರ್ಟಿಗೆ? ಇವತ್ತು ರಾಜ್ಯಸಭಾ ಚುನಾವಣಾ ಫಲಿತಾಂಶ ಘೋಷಣೆಯಾದ ಕೆಲವೇ ಕ್ಷಣಗಳಲ್ಲಿ ನಾಸಿರ್ ಹುಸೇನ್ ಗೆದ್ದ ಅಮಲಿನಲ್ಲಿ ಹೊರಗೆ ಬರ್ತಾರೆ. ಬರಲೇಬೇಕು ಖಂಡಿತವಾಗ್ಲೂ, ಅದರಲ್ಲಿ ಎರಡು ಮಾತಿಲ್ಲ. ಭಾಳ ಸಂಭ್ರಮದಿಂದ ಬರ್ತಾರೆ. ಅವರ ಅಭಿಮಾನಿಗಳೆಲ್ಲ ಸುತ್ತಾಕೋತಾರೆ, ಕಾಂಗ್ರೆಸ್ ಕಾರ್ಯಕರ್ತರು ಇರ್ತಾರೆ. ಜಿಂದಾಬಾದ್ ಜಿಂದಾಬಾದ್ ಘೋಷಣೆ ಆಗುತ್ತೆ. ನೀವು ಜಿಂದಾಬಾದ್ ಘೋಷಣೆ ಯಾರಿಗೆ ಬೇಕಿದ್ರೆ ಕೂತ್ಕೊಳ್ಳಿ. ಸೋನಿಯಾ ಗಾಂಧಿ ಕೂತ್ಕೊಳ್ಳಿ, ರಾಹುಲ್ ಗಾಂಧಿ ಕೂತ್ಕೊಳ್ಳಿ, ಡಿ ಕೆ ಶಿವಕುಮಾರ್ ಅವ್ರಿಗೆ, ಸಿದ್ದರಾಮಯ್ಯ ಅವ್ರಿಗೆ, ನೋ ಪ್ರಾಬ್ಲಮ್. ಆದರೆ ಒಂದು ಕೂಗಲ್ಲಿ ಕೇಳಿಬಂತು, ಪಾಕಿಸ್ತಾನ್ ಜಿಂದಾಬಾದ್. ಆ ಪಾಕಿಸ್ತಾನ್ ಜಿಂದಾಬಾದ್ ಕೂಗು ಕೇಳಿದಾಗ ನಾಸಿರ್ ಹುಸೇನ್ ಅಂತ ಒಬ್ಬ ಹಿರಿಯ ನಾಯಕ ಏನು ಮಾಡಬೇಕಿತ್ತು? ಕಪಾಳಕ್ಕೆ ಬಾರಿಸಬೇಕಿತ್ತು. 2020ರಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಇಂಥದೇ ಒಂದು ಹೇಳಿಕೆ ಬಂದಾಗ ಅಸಾದುದ್ದೀನ್ ಓವೈಸಿ ಸಮೇತ ಮತ್ಕರೋ ಅಂತ ಹೇಳಿದರು. ಹಂಗೆ ಹೇಳಬೇಡಿ ಅಂತೇಳಿ ಆ ಹೆಣ್ಣು ಮಗಳು ಒಬ್ಬಕ್ಕೆ ಹೇಳಿದಾಗ. ಆದರೆ ಈ ನಾಸಿರ್ ಹುಸೇನ್ ಅವರಿಗಿಂತಲೂ ಕಡೆ ಆಗ್ಬಿಟ್ರಿ. ಇವತ್ತು ಮಾಧ್ಯಮ ಕೇಳಿದಾಗ, ನೋಡಿ ಸರ್ ಹಿಂಗೆ ಘೋಷಣೆ ಕೂಗಿದ್ರು, ನಡಿಯೋ ಹೊರಗೆ ಅಂದರೆ ನಿಮ್ಮನ್ನು ಪ್ರಶ್ನೆ ಮಾಡಬಾರ್ದಾ? ಗೆದ್ದ ತಕ್ಷಣ ನೀವೇನು ಅಂದ್ಕೊಂಡ್ರಿ? ಪಾಳೆಗಾರರ ನೀವು? ಯಾರು ನೀನು ಅಂತ ಕೇಳ್ತೀರಲ್ಲ ನೀವು ಪ್ರಶ್ನೆ ಮಾಡಿದಾಗ. ಈಗ ನಾವು ಕೇಳಲ್ಲ, ಯಾರು ನೀನು? ದೇಶದ ಬಗ್ಗೆ ಅಭಿಮಾನ ಇದ್ದಿದ್ರೆ ಅಲ್ಲಿ ಪಕ್ಕದಲ್ಲಿ ನಿಮ್ಮ ಕ್ರಿಮಿ ಚೇಲಾನ ಕಪಾಳ ಕೊಡಿಬೇಕಾಗಿತ್ತು. ಯಾರಾದ್ರು ಹಂಗೆ ಹೇಳಿದ್ದು ಅಂತೇಳಿ. ಸಾರಿ ಸರ್, ಯಾರೊಬ್ಬ ಹೇಳಿದ್ದಾನೆ, ಈಗಲೇ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಒಳಗಾಕ್ಲಿ ಆತನ ಅಂತ ಹೇಳಿದರೆ ಸಲ್ಯೂಟ್ ಮಾಡ್ತಿದ್ದೆ. ಅದು ಬಿಟ್ಟು ವಾಗ ಯಾರ ನೀನು? ಈಗ ನಾವು ಹೇಳ್ತೀವಿ, ನಾಸಿರ್ ಹುಸೇನ್ ನೀವು ಹೇಳಿದ್ರಲ್ಲ, ಫಸ್ಟ್ ಕೇಳಿಸ್ಕೊಳ್ಳಿ ಏನು ಹೇಳಿದ್ರು ಅಂತ. ಪಾಕಿಸ್ತಾನಕ್ಕೆ ಚಿಂತೆ ಬಂತು. ನಡಿಯೋ ಅವನು ಯಾವನವನು? ನಡಿಯೋ ಹುಚ್ಚೇನು? ನಡಿಯೋ ಹುಚ್ಚತರ ಏನು? ಪಾಕಿಸ್ತಾನಕ್ಕೆ ಚಿಂತೆ ಬಂತು. ನಡಿಯೋ ಅವನು ಯಾವನವನು? ನಡಿಯೋ ಹುಚ್ಚೇನು? ನಡಿಯೋ ಹುಚ್ಚತರ ಏನು? ಈ ಹೇಳಿಕೆಯನ್ನ ಯಾವಾಗ ಕೊಟ್ಟರು ಅಂತಂದ್ರೆ, ನೋಡಿ ಸರ್ ಹಿಂಗೆ ಘೋಷಣೆ ಕೂಗಲಾಯಿತು ಅಂತ ಕೇಳಿದಾಗ, ಅದಕ್ಕಿಂತ ಮೊದಲು ಯಾವ ರೀತಿ ಘೋಷಣೆ ಕೂಗಿದ್ರು ಅದನ್ನು ಕೇಳಿಸ್ಕೊಳ್ಳಿ ವಿಡಿಯೋದಲ್ಲಿ. ನೋಡಿ ಆ ಘೋಷಣೆ ನೋಡಿ, ಈತ ಘೋಷಣೆ ಕೂಗ್ತಾನೆ. ಈತ ನೋಡಿ ಜಿಂದಾಬಾದ್ನಾಗ ಈತ ಪಾಕಿಸ್ತಾನ್ ಜಿಂದಾಬಾದ್ನ ಈತ ತಡೆಯೋಕೆ ನೋಡ್ತಾನೆ. ನೋಡಿ ಈತ ತಡೆಯೋಕೆ ನೋಡ್ತಾನೆ. ನೋಡಿ ಈತ ತಡೆಯೋಕೆ ನೋಡ್ತಾನೆ. ಇಲ್ಲಿ ಘೋಷಣೆ ಆಗತ್ತೆ ನೋಡಿ. ಚುಪ್ ಅಂತ. ಇದಾದ ನಂತರ ಅಲ್ಲಿ ಹೇಳಿಕೆ ಕೊಡ್ತಾ ಇರೋನು ನಾಸಿರ್ ಹುಸೇನ್ಗೆ ಅದನ್ನು ಖಂಡಿಸಬೇಕು ಅಂತ ಅನಿಸಲೇ ಇಲ್ಲ. ಗೆದ್ದ ತಕ್ಷಣ ನಮ್ಮನ್ನು ಯಾರು ಪ್ರಶ್ನೆ ಮಾಡೋಂಗಿಲ್ಲ ಅಂತೇಳಿ. ಮಿಸ್ಟರ್ ನಾಸಿರ್ ಹುಸೇನ್, ಎಲ್ಲಿದ್ದೀರಿ? ಯಾವ ಕೃಪಾ ಕಟಾಕ್ಷ ಗೆದ್ದೆ? ಯಾರ್ಯಾರಿಗೆ ಬಕೆಟ್ ಹಿಡಿದು ಟಿಕೆಟ್ ಸಿಕ್ಕಿ ಗೆದ್ದು ಬಂದಿದ್ದೀರಿ? ಯಾರ್ಯಾರಿಗೆ ಬಕೆಟ್ ಹಿಡಿದು ಟಿಕೆಟ್ ಸಿಕ್ಕಿ ಗೆದ್ದು ಬಂದಿದ್ದೀರಿ? ನಿಮ್ಮ ಪಕ್ಕದಲ್ಲಿದ್ದವ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಾಗ ಕಪಾಳ ಕೊಡುವಂಥ ದೇಶಭಕ್ತಿ ನಿಮ್ಮಲ್ಲಿಲ್ಲ. ಮೀಡಿಯಾ ಕೇಳಿದ್ರೆ ಹೋಗ, ನಾವು ಯಾಕೆ ಹೋಗ್ಬೇಕು? ನೀನು ಹೋಗೋ, ನೀನು ನಡಿಯ. ಅರೆ ಅದಕ್ಕೊಂದು ಅರ್ಥ ಇದೆಯಾ?
ಒಂದು ಮಾತನ್ನು ಹೇಳಿದ್ದಿದ್ರೆ ಸರ್ ಅವನು ಯಾರು ಗೊತ್ತಿಲ್ಲ ಕ್ರಿಮಿ, ಈಗಲೇ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ರೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸಲ್ಯೂಟ್ ಮಾಡ್ತಾ ಇದ್ದೆ. ನಾಸಿರ್ ಹುಸೇನ್, ಮಿಸ್ಟರ್ ನಾಸಿರ್ ಹುಸೇನ್, ಗೆದ್ದದ್ದು ಶಾಶ್ವತ ಅಲ್ಲ. ನೀವು ಕ್ಷಮೆ ಕೇಳೋ ತನಕ ಬಿಡೋದಿಲ್ಲ. ಆ ಕ್ರಿಮಿಗೆ ಸಪೋರ್ಟ್ ಕೊಟ್ಟು ನೀವು ಕ್ರಿಮಿ ಆಗಬೇಡಿ, ಗೊತ್ತಾಯ್ತಲ್ಲ? ನಿಮಗೆ ತಾಕತ್ತಿದ್ರೆ ಬನ್ನಿ, ಎದುರುಗಡೆ ಮೀಡಿಯಾದ ಮುಂದೆ ಬನ್ನಿ. ತಪ್ಪಿಸ್ಕೊಂಡು ಓಡೋಗಿದ್ದೀರಲ್ಲ. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ವೀಕ್ಷಕರೇ, ಯಾವ ರೀತಿ ಗದರ್ತಾರೆ ಅಂತ ಹೇಳಿ, ಮೀಡಿಯಾಗೆ ಯಾವ ರೀತಿ ಗದರ್ತಾರೆ ಕೇಳಿಸ್ಕೊಳ್ಳಿ. पाकिस्तान के चिंता मंत्री नड़िया ಅವನು ಯಾವನವನು ನಡಿಯ ಹುಚ್ಚೇನ್ಮ ನಡಿಯ ಹುಚ್ಚೇತರ ಏನು पाकिस्तान की चिंता मंत्री ನಡಿಯ ಅವನು ಯಾವನವನು ನಡಿಯ ಹುಚ್ಚೇನ್ಮ ನಡಿಯ ಹುಚ್ಚೇತರ ಏನು पाकिस्तान की चिंता मंत्री ನಡಿಯ ಅವನು ಯಾವನವನು ಆಮೇಲೆ ಈಗಾಗಲೇ BJP ಪೊಲೀಸ್ ಸ್ಟೇಷನ್ ಮುಂದೆ ಪ್ರತಿಭಟನೆ ಮಾಡ್ತಾ ಇದೆ. ಪೊಲೀಸ್ ಸ್ಟೇಷನ್ ಈತನನ್ನ, ಆಮೇಲೆ ಯಾರು ಆ ಹೇಳಿಕೆ ಕೊಟ್ಟಿದ್ದಾನೆ ಆತನನ್ನು ತಾಣದ ಒಳಗಾಕ್ಬೇಕು. ದೇಶದ್ರೋಹದ ಕೆಲಸ ಕೇಸ್ ಆಗಬೇಕು. ಇಲ್ಲ ಅಂತಂದರೆ ಪೊಲೀಸರು ಹೇಳೋದಿಷ್ಟೇ, ನೀವು ಹೆಲ್ಮೆಟ್ ಹಾಕಿಲ್ಲ ಕೇಸ್ ಹಾಕು, ಸಿಗ್ನಲ್ ಜಂಪ್ ಮಾಡ್ದ ಕೇಸ್ ಹಾಕು. ಇದಕ್ಕೆ ಸೀಮಿತ ಆಗಿದ್ದರೆ ಪೊಲೀಸರು ನಮಗೆ ಬೇಕಾಗಿಲ್ಲ. ನಾಳೆ ಬೆಳಿಗ್ಗೆ ಒಳಗಾಗಿ, ಈಗಲೇ ಶುರು ಮಾಡಿದ್ದೀರಿ, ನಾಳೆ ಬೆಳಗ್ಗೆ ಒಳಗಾಗಿ ನಮಗೆ ಅವನನ್ನು ನೋಡ್ಬೇಕು ಯಾರು ಅಂತೇಳಿ. ಆಮೇಲೆ ಆತನಿಗೆ ಸಪೋರ್ಟ್ ಮಾಡಿದಂಥ MP ಮಿಸ್ಟರ್ ನಾಸಿರ್ ಹುಸೇನ್ ಕ್ಷಮೆ ಕೇಳಬೇಕು. ಇಂಥವರನ್ನೇ ಹಿಂದುಗಡೆ ಕಟ್ಕೊಂಡು ಓಡಾಡ್ತಾ ಇದ್ರೆ ಇವರ ಮೇಲೆ ಕೂಡ ಡೌಟ್ ಬರುತ್ತೆ ನಮಗೆ, ನಾಸಿರ್ ಹುಸೇನ್ ನಮ್ಮ ಜೊತೆ ಕೂಡ ಮಾತಾಡಿದ್ರು, CT ರವಿ ಕೂಡ ಇದರ ಬಗ್ಗೆ ಮಾತಾಡಿದ್ದಾರೆ. BJP ಇದೀಗ ಮೀಟಿಂಗ್ ಶುರು ಮಾಡಿದೆ, ಅಲ್ಲಿ ಪ್ರೊಟೆಸ್ಟ್ ಶುರು ಮಾಡಿದೆ. ACP DCP ಇಬ್ಬರು ಬಂದಿದ್ದಾರೆ. CT ರವಿ ಏನು ಹೇಳಿದ್ರು, ಆ ನಂತರ ರಿಪಬ್ಲಿಕನ್ಗೆ ಮಾತನಾಡಿದಾಗ ನಾಸಿರ್ ಹುಸೇನ್ ಹೇಗೆ ಫೋನ್ ಕಟ್ ಮಾಡಿದ್ರು, ನಡೆಯೋ ಅನ್ನೋರು ಫೋನ್ ಕಟ್ ಮಾಡಿ ಓಡೋಗ್ಬಿಟ್ರು. ಎರಡೂ ಕೇಳಿಸ್ಕೊಳ್ಳಿ. ನಾಸಿರ್ ಹುಸೇನ್ ಅವರೇ, ನಿಮ್ಮ ಪಕ್ಕದಲ್ಲೇ ಪಾಕಿಸ್ತಾನ ಜಯ ಘೋಷ, ಏನ್ ಹೇಳ್ತೀರಿ? ನೋಡಿ, ಇದು ಯಾರು ಸ್ಪ್ರೆಡ್ ಮಾಡ್ತಾ ಇದ್ದಾರೆ, ಇದನ್ನು ಯಾರು ಪ್ಲೇ ಮಾಡ್ತಾ ಇದ್ದಾರೆ, ಯಾರು ಸ್ಪ್ರೆಡ್ ಮಾಡ್ತಾ ಇದ್ದಾರೆ, ಯಾರು ಪ್ಲೇ ಮಾಡ್ತಾ ಇದ್ದಾರೆ, ಸರ್ ನಿಮ್ಮ ಖಂಡನೆ. ನೀವು ರೆಸ್ಪಾನ್ಸಿಬಲ್ ರಾಜ್ಯಸಭಾ ಮೆಂಬರ್ ಆಯ್ಕೆ ಆಗಿದ್ದೀರಿ, ಖಂಡಿಸಬೇಕು ಇದನ್ನ. ಸ್ಪ್ರೆಡ್ ಪ್ರಶ್ನೆ ಅಲ್ಲ. ಟೇಕ್ ಬ್ಯಾಕ್ ಯುವರ್ ವರ್ಡ್ಸ್ ಸರ್. ನಿಮ್ಮ ಬಗ್ಗೆ ಅಪಾರ ಗೌರವದಿಂದ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಟೇಕ್ ಬ್ಯಾಕ್ ಯುವರ್ ವರ್ಡ್ಸ್. ಸ್ಪ್ರೆಡ್ ಅಲ್ಲ, ಖಂಡಿಸಿ ಇದನ್ನ. ಹೇಗ್ ಬಿಟ್ಕೊಂಡ್ರಿ ನಿಮ್ ಪಕ್ಕದಲ್ಲಿ ಇಂಥವ್ರನ್ನ? ಯಾರು ಬಿಟ್ಕೊಂಡಿದ್ದಾರೆ? ನಿಮ್ಮ ಪಕ್ಕದಲ್ಲೇ ಇದ್ದಾರೆ. ರಿಪಬ್ಲಿಕ್ ಕನ್ನಡ ಆನ್ ಮಾಡಿ, ಟಿವಿ ಇಲ್ಲ ಅಂದ್ರೆ ಯೂಟ್ಯೂಬ್ ಅಲ್ಲಿ ನೋಡಿ. ನೀವು ರೌಂಡ್ ಮಾಡಿ ತೋರಿಸ್ತಾ ಇದ್ದೀರಿ. ನಾಸಿರ್ ಹುಸೇನ್ ನಿಮ್ಮ ಪಕ್ಕದಲ್ಲಿದ್ದವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರು.